ನೀವು ಏನಾದ್ರು ಸರಸ್ವತಿಪುರಮಿಂದ ಬರ್ತೀರಾ ಅಂದರೆ ಆಟೋಗಳಿರ್ತವೆ. ಭಕ್ತಿ ಮತ್ತು ಬೇಡಿಕೆಯ ಸಂಕೇತ. 11ರಿಂದ 12 ಕಿಲೋಮೀಟರ್ ಆಗುತ್ತೆ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ. ಸಿಗೋಣ ಮುಂದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಈಗ ನಮ್ಮ ಕುಟುಂಬಸ್ಥರೆಲ್ಲ ಒಂದು ದುರ್ಗಾದೇವಿಯ ದರ್ಶನವನ್ನ ಪಡೆಯಲು ಹೊರಟಿದ್ದೇವೆ. ಎಲ್ಲಿಗೆ ಏನು ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ಈಗ ಆಷಾಢ ಮಾಸ ಆಗಿರೋದ್ರಿಂದ ಎಲ್ಲ ಹೋಗ್ತಾ ಇದೀವಿ. ಬ್ಯಾಕ್ ಗ್ರೌಂಡ್ ಕೋರಸ್ ಕೊಡ್ತಾ ಇರೋದು ಭಾಗ್ಯಮ್ಮ ಅವರು. ಅಂತ ಮುಂದೆ ಮಾತಾಡೋಣ, ಸಿಗೋಣ. ಸಿಗೋಣ ಮುಂದೆ. ಈ ಒಂದು ಪಯಣದ ಉಸ್ತುವಾರಿಯನ್ನ ನಮ್ಮ ಅಮ್ಮನವರು ವಹಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಅಲ್ಲ, ಅವ್ರ ಹತ್ರ ಒಂದೆರಡು ಮಾತಾಡೋಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವು ಇವಾಗ ಚಿಕ್ಕಮಗಳೂರು ಕಡೂರು ಮೇನ್ ರೋಡ್ನಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಏನಕ್ಕೆ ಈ ಆಷಾಢ ಮಾಸದಲ್ಲಿ ಆಷಾಢ ಶಕ್ತಿ ದೇವರನ್ನ ದರ್ಶನ ಮಾಡಬೇಕು? ಆ ಬಗ್ಗೆ ನನಗೆ ಅಷ್ಟೊಂದು ವಿವರ ಗೊತ್ತಿಲ್ಲ. ಆದರೂ ಆಷಾಢ ಮಾಸದಲ್ಲಿ ಯಾವುದೋ ಒಂದು ದೇವಿಯ ದರ್ಶನ, ಒಂದು ತಿಂಗಳೊಳಗೆ ಒಂದು ದೇವಿಯ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನಾವು ಅಷ್ಟೇ ಅಷ್ಟೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬರ್ತಾ ಇದಾರೆ ಅಷ್ಟೇ ಅವರು. ಎರಡು ಇಡ್ಲಿ ಒಂದ್ ವಡೆ ತಿಂದಿದ್ದಾರೆ ಗಾಯ್ಸ್. ಇವರು ಸಾಮಾನ್ಯ ಅಲ್ಲ ಇವರು. ಅರಸೀಕೆರೆಯಲ್ಲಿ ಹೋಟೆಲ್ ಪ್ರಶಾಂತ್. ಇಲ್ಲಿ ನಾವು ಎರಡು ಇಡ್ಲಿ ಒಂದ್ ವಡೆ ತಿಂದಿದೀವಿ. ಪುನೀತ್ ರಾಜ್ಕುಮಾರ್ ಅಂತ ಇದೆ. ಪುನೀತ್ ರಾಜ್ಕುಮಾರ್ ಪ್ರಯಾಣಿಕರ ತಂಗುದಾಣದ ಎದುರುಗಡೆನೆ ಹೋಟೆಲ್ ಪ್ರಶಾಂತ್ ಇರೋದು. ಚೆನ್ನಾಗಿದೆ. ಅರಸೀಕೆರೆಯಲ್ಲಿ ಯಾವ್ದಾದ್ರು ಹೋಟ್ಲು ನೋಡ್ತಾ ಇದ್ದಾರೆ, ಇಲ್ಲಿಗೆ ಬನ್ನಿ. ನಾವು ಇಲ್ಲೇ ತಿಂದಿದ್ದು. ಈಗ ವೇ ಬ್ಯಾಕ್ ಟು ಕಡೂರ್. ಎರಡು ಇಡ್ಲಿ ಒಂದ್ ವಡೆ ತಿಂದ್ಮೇಲೆ ನೋಡಿ ಈಗ ಆಲೆ ಸೀಬೆಹಣ್ಣಿಗೆ ಕೈ ಹಾಕಿದ್ದಾರೆ ತಿನ್ನಕ್ಕೆ. ಬಾಯಿ ಹಾಕಿದ್ದಾರೆ. ಬಾಯಿ ತೋರ್ಸು ಸೀಬೆಹಣ್ಣು ತೋರ್ಸು. ಎರಡು ಇಡ್ಲಿ ಸಾಕಾಗಿಲ್ಲ. ಒಂದೇ ಒಂದು ಅದಕ್ಕೆ ಒಂದು ವಡೆ, ಸೀಬೆಹಣ್ಣು. ಎರಡು ಇಡ್ಲಿ ಸಾಕಾಗಿಲ್ಲ. ಅವ್ನು ಸಿಮೆಂಟ್ ತಿನ್ನೋಣ ಅಂತ. ಸಾರು ಇದ್ದಿದ್ರೆ, ಸಾರು ಡಿಪ್ ಮಾಡಿದ್ರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿಂದ ಈ ಒಂದು ಹಳ್ಳದಲ್ಲಿ ಹತ್ತಿ ಬರಬೇಕು. ಸ್ವಲ್ಪ ಕಾಲು ನೋವಿದ್ದವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ. ಹಳ್ಳ ಇದೆ ಇಲ್ಲಿ. ಮಳೆಗಾಲದಲ್ಲಿ ಪೂರ್ತಿ ನೀರು ಹರಿಯುತ್ತೆ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ. ಪಾದರಕ್ಷೆ ಇಲ್ಲಿಗೆ ಬಿಡುವಂಥದ್ದು. ನೀವೆಲ್ಲರೂ, ನಾವು ಫಸ್ಟ್ನೇ ಸರಿ ಬಂದಿದ್ವಿ, ನೀವು ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ನೋಡಿ. ಕಡೂರಲ್ಲಿ ಇದೆ. ಜಾಸ್ತಿ ಹೇಳ್ಬಿಟ್ಟಿದ್ಯಾ? ತುಂಬಾ ಜಾಸ್ತಿ ಹೇಳಿದ್ದಾರೆ ವೀಕ್ಷಕರೇ. ನೋಡ್ಬೋದು ನೀವು. ಶ್ರೀ ಕ್ಷೇತ್ರ ದುರ್ಗಾಸ್ಥಳ, ಸರಸ್ವತಿಪುರ ಪೋಸ್ಟು, ಕಡೂರು ತಾಲೂಕು, ಚಿಕ್ಕಮಗಳೂರು. ಸಮಯ ಬಂದು 9ರಿಂದ 2, 3ರಿಂದ 6. ಇಲ್ಲಿ ನೀವು ಜೋಡಿ ದೇವರನ್ನ ನೋಡ್ಬೋದು. ಒಬ್ಬರು ದುರ್ಗಾ ಪರಮೇಶ್ವರಿ, ಇನ್ನೊಬ್ರು ಗಂಗಮ್ಮ ತಾಯಿ. ನಾವು ಬಂದಿದ್ದು ಚನ್ನರಾಯಪಟ್ಟಣದಿಂದ ಗಣಸಿ, ಅರಸೀಕೆರೆ, ಬಾಣಾವರ, ಕಡೂರು ಮೇಲೆ ಬಂದ್ವಿ. ಕಡೂರು ಹೈವೇಯಿಂದ ಲೆಫ್ಟಿಗೆ ತಗೊಂಡ್ರೆ ಅಂದರೆ ಚಿಕ್ಕಮಗಳೂರು ಹೈವೇಗೆ ತಗೊಂಡ್ರೆ ಅಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಗಳೂರು ಸೈಡಿಂದ ಬರೋರು ಅಂದರೆ ಬೇಲೂರು, ಚಿಕ್ಕಮಗಳೂರು ಬಂದು ಬರೋರು ಬೈಪಾಸಲ್ಲಿ ರೈಟಿಗೆ ತಗೊಬೇಕು. ಅಂದರೆ ಸಕರಾಯಪಟ್ಟಣದಿಂದ ಮುಂದೆ ಇದೆ. ಅಲ್ಲಿಂದನೂ 11ರಿಂದ 12 ಕಿಲೋಮೀಟರ್ ಆಗುತ್ತೆ. ಜೋಡಿ ದೇವರು ಚೆನ್ನಾಗಿದೆ. ನಮ್ಮ ತಾಯಿಯವರು ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡು ಬಂದಿದ್ದು. ಅದಕ್ಕೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀವಿ. ನಮಗೆ ಈ ಜಾಗದ ಬಗ್ಗೆ ನಮ್ಮ ಸಹೋದ್ಯೋಗಿಯಾದ ಮಂಜುಳಮ್ಮ ಅವರು ಮಾಹಿತಿ ಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಭಾಷಣದಲ್ಲಿ ಮಾತಾಡ್ತಾರೆ ನೋಡಿ ಅವರು. ನಮಗೆ ಮಾತಾಡೋಕ್ಕೆ ಅಷ್ಟು ಇದಾಗಿ ಬರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಸಹೋದ್ಯೋಗಿಗಳಾದ ಮಂಜುಳಮ್ಮ ಈ ಜಾಗದ ಬಗ್ಗೆ ಮಾಹಿತಿ ಕೊಟ್ಟರು. ಅವರ ಜಮೀನು ಇಲ್ಲೇ ಹತ್ರದಲ್ಲೇ 1 ಕಿಲೋಮೀಟ್ರಲ್ಲಿದೆ. ಹಾಗಾಗಿ ಅವರು ಮಾಹಿತಿ ಕೊಟ್ಟಿದ್ದರು. ಅದಕ್ಕೆ ದೇವರ ದರ್ಶನಕ್ಕಾಗಿ ಕುಟುಂಬ ಸಮೇತರಾಗಿ ಬಂದು ತಾಯಿಯ ದರ್ಶನವನ್ನು ಮಾಡಿದ್ವಿ. ಓಕೆ, ಧನ್ಯವಾದಗಳು. ಪ್ರಕೃತಿಯ ಮಡಿಲಲ್ಲಿರೋಂಥದ್ದು ಸುತ್ತ ಇದು ನೋಡಿ. ಅಲ್ಲೇ ಫೋನ್ ಮಾಡಿದ್ದಾರೆ. ಹೌದಾ, ದೇವಸ್ಥಾನಕ್ಕೆ ಬಂದ್ವಿ. ಸುತ್ತ ಮಾವಿನ ಮರ, ಸಖತ್ತಾಗಿದೆ. ಪ್ರಕೃತಿಯ ಮಡಿಲಲ್ಲಿರುವಂಥ ದೇವರು. ಸಂಸ್ಥಾಪಕರು ಪೂಜ್ಯ ಶ್ರೀ ರಾಮದುರ್ಗ ಗುರುಗಳು.
ಎತ್ತ ತಾಯಿ ತಂದೆಗೆ ಅನ್ನ ಹಾಕಿ ಗುರು ಹಿರಿಯರಿಗೆ ಗೌರವ ಕೊಡಿ. ನಾನು ನನ್ನದು ಎಂಬುದನ್ನು ಬಿಡಿ. ನಂಬಿಕೆ ಮತ್ತು ಭಕ್ತಿ ಇರೋ ಕಡೆ ದೇವರು ಸದಾ ನೆಲೆಸಿರುತ್ತಾರೆ. ನೀವಿಲ್ಲಿ ಕಾಣ್ಬೋದಾದಂಥ ಮೂರ್ತಿಗಳು ಉದ್ಭವ ಮೂರ್ತಿ, ದುರ್ಗಾ ಪರಮೇಶ್ವರಿ ತಾಯಿ ಹಾಗೂ ಗಂಗಮ್ಮ ದೇವಿಯನ್ನು ಇಲ್ಲಿ ನೀವು ವೀಕ್ಷಿಸ್ಬೋದು. ಹಾಗೆ ಈ ಒಂದು ದೇವಸ್ಥಾನವನ್ನು ಸುಮಾರು 3 ವರ್ಷದ ನಂತರ ಇಲ್ಲೆಲ್ಲ ಡೆವಲಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥದ್ದು. ಸರ್, ಇಲ್ಲಿ ಯಾವಾಗ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಟೈಮಲ್ಲಿ ದೇವರ ಪೀಠ ಉತ್ಸವ ಇರುತ್ತೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಬರುವಂಥ ಭಕ್ತಾದಿಗಳನ್ನ ಆಗಲೇ ಹೇಳಿದ್ನಲ್ಲ, ಕಡೂರಲ್ಲಿ ಸರಸ್ವತಿಪುರದಲ್ಲಿ ಇರೋವಂಥದ್ದು. ಸರ್, ಸಿಟಿಯಿಂದ ಎಷ್ಟು ದೂರ ಆಗ್ಬೋದು? 7 ಕಿಲೋಮೀಟರ್ ಆಗುತ್ತೆ. ಹಾಂ, ಕಡೂರಿಂದ 7, ಸರಸ್ವತಿಪುರದಿಂದ ಒಂದು 2 ಅಲ್ವಾ ಸರ್? 2 ಕಿಲೋಮೀಟ್ರು. ಸುಮಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ದಿನ ವಿಶೇಷ ಪೂಜೆ, ಅಲಂಕಾರ, ಹೂವಿನ ಅಲಂಕಾರಗಳನ್ನು ನೀವಿಲ್ಲಿ ನೋಡ್ಬೋದು. ಭಕ್ತಿ ಮತ್ತು ಬೇಡಿಕೆಯ ಸಂಕೇತ. ನೀವು ಏನಾದ್ರು ಸರಸ್ವತಿಪುರಮಿಂದ ಬರ್ತೀರಾ ಅಂದರೆ ಆಟೋಗಳಿರ್ತವೆ, ನೋಡ್ಬೋದು. ಇಲ್ಲಿ ಆಟೋಗಳು ಇಲ್ಲಿವರೆಗೂ ಬರ್ತವೆ. ಜಸ್ಟ್ ನೀವು ಇಲ್ಲಿ ಇಳಿದು ಇಲ್ಲಿಂದ ನಡ್ಕೊಂಬಂದ್ರೆ ದೇವಸ್ಥಾನ. ಓನ್ ವೆಹಿಕಲಲ್ಲಿ ಬರೋದಾದರೆ ನಾನು ಹೇಳಿದ್ನಲ್ಲ, ಆ ರೂಟ್ನ ಫಾಲೋ ಮಾಡಿ. ಇಲ್ಲ ಅಂದರೆ ಬಸ್ಸಲ್ಲಿ ಬರೋದಾದರೆ ಸರಸ್ವತಿಪುರಮಿಗೆ ಬಂದು ಅಲ್ಲಿಂದ ಆರಾಮಾಗಿ ಬರ್ಬೋದು. ಸುಮಾರು ಆಟೋಗಳು ಸಿಗ್ತವೆ. ಆಟೋ ಪ್ರೈಸ್ ಏನಿದೆ ನೋಡೋಣ, ಕೇಳಿ ನೋಡ್ತೀನಿ. ಇಲ್ಲೊಂದು ಸ್ವಲ್ಪ ಇಳಿಬೇಕಷ್ಟೇ. ಇಲ್ಲೊಂದು ಸ್ವಲ್ಪ ಡೆವಲಪ್ ಮಾಡಿದ್ರೆ ಅಥವಾ ಸೇತುವೆ ಮಾಡಿದ್ರೆ ಇದಾಗಿರುತ್ತೆ. ಈಗ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ. ನೋಡೋಣ. ಕಡೂರಿಂದನೂ ಸಹ ಆಟೋ ಬರುತ್ತೆ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರಸ್ವತಿಪುರಮಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಟೋಗಳು ಕಂಟಿನ್ಯೂ ಇರ್ತಾವಲ್ವಣ? ಕಂಟಿನ್ಯೂ ಸಿಗ್ತವೆ. ಅವರೇ ನೋಡಿ ಇಲ್ಲಿವರೆಗೂ ಕರ್ಕೊಂಬಂದು ಬಿಡ್ತಾರೆ. ನೀವು ದೇವಸ್ಥಾನ ದರ್ಶನ ಮಾಡಿ ವಾಪಸ್ ಹೋಗ್ಬೋದು. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ಇದೇ ಫಸ್ಟ್ ಟೈಮಾ? 3ನೇ ಸತಿ. ಸುಮಾರು ಜನ ಇಲ್ಲಿ ಸ್ಥಳೀಯರು ಸಹ ಜಾಸ್ತಿ ಬಂದು ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ. ಬನ್ನಿ, ಸುತ್ತಮುತ್ತ ಇರೋ ಅಂಥದ್ದು. ಈಗ ನಾವು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಭೇಟಿ ಮಾಡೋಣ, ಮತ್ತೆ ಸಿಗೋಣ. ತಡಿ. ದುಡ್ಡೇನ್ ಸ್ವಾಮಿ, ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.